ಹೌದು ನಿಜ. ಈಗ ಕಾರ್ಯಕರ್ತರು ಅಂದಮೇಲೆ ಸಹಜವಾಗಿ ಒಬ್ಬರು ಎಮ್ ಎಲ್ ಸಿ ಆಗಲಿ ಎಮ್ ಎಲ್ ಎ ಆಗಲಿ ಕೇಳೋದು ಕರ್ತವ್ಯ. ನಾವು ಕೇಳ್ತೀವಿ. ಕೇಳಿದಾಗ ಸಹಕಾರ ಕೊಟ್ಟಿಲ್ಲ ಅಂದಾಗ ಅದು ಬೇರೆ ಥರ ಹೋಗುತ್ತೆ. ಬಟ್ ಇನ್ನೊಂದು ಏನಂದರೆ, ನಾವು ಪಕ್ಷ ಬಿಡೋದಕ್ಕೆ ಕಾರಣ ವೈಯಕ್ತಿಕ ಕಾರಣ ಯಾವುದೂ ಅಲ್ಲ. ಅದೇನು ದೊಡ್ಡ ವಿಷಯ ಅಲ್ಲ. ನಾನು 30 ವರ್ಷದಿಂದ ರಾಜಕೀಯದಲ್ಲಿ ಏನು ಸಕ್ರಿಯವಾಗಿ ಕೆಲಸ ಮಾಡ್ಕೊಂಬಂದಿದ್ದೀನಿ ಜೆ ಡಿ ಎಸ್ ಪಾರ್ಟಿಲಿ, ಆಯಿತಾ. ಅವರು ವೈಯಕ್ತಿಕ ಅಂತ ಅವ್ರಿಗೇನು ಯಾವುದು ಹೇಳೋದಕ್ಕೆ ಒಂದು ದಾರಿ ಇಲ್ವಲ್ಲ, ಅದಕ್ಕೆ ಅದು ಹೇಳ್ತಾರೆ. ಪರವಾಗಿಲ್ಲ, ಅವರು ನಮ್ಮ ಸ್ನೇಹಿತರೆ ಹೇಳಲಿ. ಆದರೆ ನಾನು ಪಾರ್ಟಿ ಬಿಡೋದಕ್ಕೆ ಕಾರಣ ಏನು ಅಂದರೆ, ಎಸ್ ಟಿ ಸೋಮಶೇಖರ್ ಗೌಡರು 4 ಬಾರಿ ಗೆದ್ದಿದ್ದಾರೆ. 4 ಬಾರಿ ಗೆದ್ದಾಗಿಂದ ಅವ್ರ ಕೆಲಸ, ಅವರು ಜನರ ಜೊತೆ ಸ್ಪಂದನೆ ಮಾಡೋ ರೀತಿ, ಮುಖಂಡರ ಜೊತೆ ಮಾತಾಡೋ ರೀತಿ ನನಗೆ ಅದೆಲ್ಲ ಇಷ್ಟ ಆಗಿ ನಾನು 10-15 ವರ್ಷದಿಂದ ಅವ್ರನ್ನ ಫಾಲೋ ಮಾಡ್ತಾನೇ ಇದ್ದೀನಿ. ಇದೆಲ್ಲ ಇಷ್ಟ ಆಗಿ ನನಗೆ ಸಮಯ ಬಂದಿರಲಿಲ್ಲ. ಈಗಾಗಲೇ ನಾನು ಲೇಟ್ ಆಯಿತು ಅಂತ ನನಗೆ ಬೇಜಾರಿದೆ. ನಾನು ಈಗಾಗಲೇ ಹೋದ ಎಲೆಕ್ಷನಲ್ಲೇ ಹೋಗ್ಬೇಕಾಯ್ತು. ಸಾಹೇಬರು 2015ರಲ್ಲೇ ಬಂದಿದ್ರು ನಮ್ಮ ಮನೆಗೆ. ಇನ್ನು ಆವಾಗೂ ಹೋಗೋಕ್ಕಾಗಿರಲಿಲ್ಲ, ಏನೋ ಕಾರಣಾಂತರದಿಂದ ಆಗಿಲ್ಲ. ಇವಾಗ ಒಂದು ಅವಕಾಶ ಬಂತು, ಒಂದು ಸಮಯ ಬಂತು. ಸಮಯ ಬಂದ ಮೇಲೆ ನಾನು ಒಂದು ಒಳ್ಳೆಯ ಸಂದರ್ಭ ಹುಡುಕ್ತಾ ಇದ್ದೆ. ಒಳ್ಳೆಯ ಸಂದರ್ಭದಲ್ಲಿ ನನ್ನ ಸ್ನೇಹಿತರಾದ ನಿಖಿಲ್ ಗೌಡರು ಮತ್ತು ನಮ್ಮ ಸ್ನೇಹಿತರಾದ ದೀಪು ಇವರೆಲ್ಲ ಸೇರಿ ನನ್ನ ಅಪ್ರೋಚ್ ಮಾಡಿದ್ರು. ಆವಾಗ ನಾನು ಎಮ್ ಎಲ್ ಎ ಸಾಹೇಬರ ಒಂದು ಕಾರ್ಯವೈಖರಿ ನೋಡಿ, ಡೆವಲಪ್ಮೆಂಟ್ ನೋಡಿ ಬಂದಿದ್ದೇನೆ ಹೊರತು ಯಾವುದೇ ವೈಯಕ್ತಿಕ ಕಾರಣಗಳಿಂದಲ್ಲ. ಅವರು ತಪ್ಪು ಅಭಿಪ್ರಾಯ ತಿಳ್ಕೊಂಡಿದ್ದಾರೆ. ಅದಕ್ಕೆ ನಾವು ಅದಕ್ಕೆಲ್ಲ ಉತ್ತರ ಕೊಡೋದು ಬೇಡ. ನಾವು ಕೆಲಸ ಮಾಡಿ ತೋರಿಸೋಣ ಅಷ್ಟೇ. ನಿಮಗೆ ಕೆಲಸ ಮಾಡಿಕೊಡ್ತೀವಿ ಬನ್ನಿ ಅಂತ ಏನು ಸ್ಟೇಷನ್ ಸಮಸ್ಯೆ ಏನೂ ಇಲ್ಲ ನಿಮ್ಮದು? ನಮ್ಮದು ಏನು ಸ್ಟೇಷನ್ ಸಮಸ್ಯೆ ಏನಿಲ್ಲ. ಅದೇನು ಸಹಜವಾಗಿ ಎಲ್ಲ ಕಾರ್ಯಕರ್ತರಿಗೂ ಏನಾದರೂ ಇರುತ್ತೆ. ಅದನ್ನು ಎಮ್ ಎಲ್ ಎ ಆದಮೇಲೆ ನಾವು ಹೇಳಲೇಬೇಕು. ಎಮ್ ಎಲ್ ಎ ಅವ್ರ ಹತ್ರ ನಾವು ಹೇಳಿದ್ದೀವಿ. ಅವರು ಸ್ಟೇಷನ್ಗೆ ಒಂದು ಫೋನ್ ಮಾಡಿ ಹೇಳಿದ್ದಾರೆ, ಒಳ್ಳೇದು ಹೇಳಿದ್ದಾರೆ ಅಷ್ಟೇ. ಅದರಲ್ಲಿ ಏನೈತೆ, ಕೆಟ್ಟದ್ದೇನಿಲ್ವಲ್ಲ. ಇಲ್ಲ ಆ ಥರ ಏನಿಲ್ಲ. ನಮ್ಮ ವೈಯಕ್ತಿಕ ಕಾರಣದಿಂದ ನಾವು ಯಾವುದೇ ಕಾರಣಕ್ಕೆ ಹೋಗಿಲ್ಲ.